ನಮಸ್ಕಾರ. ಇವತ್ತು ನಾವೊಂದು ಸ್ವಲ್ಪ ವಿಶಿಷ್ಟವಾದ ಡಿಸೈನ್ ಎಲಿಮೆಂಟ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಜೂಟ್ ಮತ್ತು ಗ್ಲಾಸ್ ಸ್ಲೈಡಿಂಗ್ ಬಾಗಿಲುಗಳು ಅಂತ. ಸೊ ಇದರ ಬಗ್ಗೆ ಸ್ವಲ್ಪ ಡೀಪಾಗಿ ಮಾಡೋಣ ಅಂದ್ಕೊಂಡಿದ್ದೀವಿ. ಅಂದರೆ ಬರೀ ಡಿಸೈನ್ ಅಷ್ಟೇ ಅಲ್ಲ, ಯಾವ ಮೆಟೀರಿಯಲ್ಸ್ ಹೇಗೆ ಕೆಲಸ ಮಾಡುತ್ತೆ ಅಂತ ಎಲ್ಲ. ಫಸ್ಟ್ಗೆ ಅಟ್ರ್ಯಾಕ್ಟ್ ಮಾಡೋದೇ ಈ ಜೂಟ್ ಮತ್ತು ಗ್ಲಾಸ್ ಕಾಂಬಿನೇಷನ್ ಅಲ್ವಾ? ಸೆಣಬು ಅಂದರೆ ಒಂಥರ ನ್ಯಾಚುರಲ್ ರಫ್ ಫೀಲ್, ಗ್ಲಾಸ್ ಅಂದರೆ ಸ್ಲೀಕ್ ಮಾಡರ್ನ್. ಇದು ಹೇಗೆ ವರ್ಕ್ ಆಗುತ್ತೆ? ಹೌದು ಹೌದು, ಇದು ನಿಜಕ್ಕೂ ಒಂದು ಕ್ಯೂರಿಯಸ್ ಕಾಂಬಿನೇಷನ್. ಈ ನ್ಯಾಚುರಲ್ ಎಲಿಮೆಂಟ್ ಜೊತೆ ಗ್ಲಾಸ್ ಸೇರಿಸಿದಾಗ ಇವೆರಡು ಕಂಪ್ಲೀಟ್ ಆಪೋಸಿಟ್ ಅಲ್ವಾ? ಅದೇ ಇದ್ರ ಸ್ಪೆಷಾಲಿಟಿ ಅನ್ಸುತ್ತೆ. ಸೆಣಬಿನ ಆ ಒಂದು ಸ್ವಲ್ಪ ಹಳ್ಳಿ ಸೊಗಡು, ಅರ್ಥಿ ಫೀಲ್ ಇದೆಯಲ್ಲ, ಅದಕ್ಕೆ ಗ್ಲಾಸ್ ಒಂದು ಶಾರ್ಪ್ ಮಾಡರ್ನ್ ಕಾಂಟ್ರಾಸ್ಟ್ ಕೊಡುತ್ತೆ. ಗ್ಲಾಸ್ ಲೈಟ್ನ ರಿಫ್ಲೆಕ್ಟ್ ಮಾಡುತ್ತೆ, ಜಾಗ ದೊಡ್ಡದಾಗಿ ಕಾಣೋ ಹಾಗೆ ಮಾಡುತ್ತೆ. ಸೊ ಆ ಎರಡರ ಬ್ಯಾಲೆನ್ಸ್, ಹಳೇದು ಮತ್ತೆ ಹೊಸದು ಎರಡೂ ಸೇರಿದ ಹಾಗೆ ಒಂದು ಯುನೀಕ್ ಲುಕ್ ಬರುತ್ತೆ. ಲುಕ್ ಆಯ್ತು. ಫಂಕ್ಷನಾಲಿಟಿ, ಸ್ಲೈಡಿಂಗ್ ಡೋರ್ ಅಂದ ತಕ್ಷಣ ತಲೆಗೆ ಬರೋದೇ ಸ್ಪೇಸ್ ಸೇವಿಂಗ್ ಅಲ್ವಾ? ಈ ಡಿಸೈನ್ನಲ್ಲಿ ಅದು ಹೇಗೆ? ಖಂಡಿತ. ಈಗಿನ ಮನೆಗಳಲ್ಲಿ, ಸ್ಪೆಷಲಿ ಸಿಟಿಗಳಲ್ಲಿ, ಜಾಗ ಅನ್ನೋದೇ ದೊಡ್ಡ ವಿಷಯ. ನಾವು ಮಾಮೂಲಿ ಬಾಗ್ಲು ತೆಗೆದಾಗ ಅದು ಒಳಗೆ ಅಥವಾ ಹೊರಗೆ ಜಾಗ ತಗೊಳುತ್ತೆ. ಆದರೆ ಸ್ಲೈಡಿಂಗ್ ಡೋರ್ಸ್ ಗೋಡೆಗೆ ಪ್ಯಾರಲಲ್ ಆಗಿ ಹೋಗೋದ್ರಿಂದ ಆ ಜಾಗ ಪೂರ್ತಿ ಉಳಿಯುತ್ತೆ. ಸಣ್ಣ ರೂಮ್ಗಳು, ವಾರ್ಡ್ರೋಬ್ಗಳು, ಇಲ್ಲಾಂದ್ರೆ ರೂಮ್ ಡಿವೈಡ್ ಮಾಡೋಕೆ, ಇದಕ್ಕೆಲ್ಲ ಇದು ಸೂಪರ್. ಐ ಬಿಲ್ಡ್ ಇಂಟೀರಿಯರ್ಸ್ ಅವರು ಪ್ರಿಸಿಷನ್ ಇಂದ ವಾಡ್ತೀವಿ ಅಂದಿರೋದ್ರಿಂದ ಯಾವ ಸಿಸ್ಟಮ್ ಆದ್ರೂ ಸ್ಮೂತ್ ಆಗಿ ಸೌಂಡ್ ಇಲ್ಲದೆ ಇರಬೇಕು ಅಂತ ನಿರೀಕ್ಷಿಸಬಹುದು. ಇದರಿಂದ ಬಾಗ್ಲು ಬರೀ ಒಂದು ಯೂಸ್ಫುಲ್ ವಸ್ತು ಆಗದೆ ಮನೆಯವರ ಪರ್ಸನಾಲಿಟಿನೂ ತೋರಿಸುತ್ತೆ. ಹಾಗಾದ್ರೆ ಒಟ್ಟಿನಲ್ಲಿ ಹೇಳೋದಾದ್ರೆ ಜೂಟ್ ಮತ್ತು ಗ್ಲಾಸ್ ಸ್ಲೈಡಿಂಗ್ ಬಾಗ್ಲು ಅನ್ನೋದು ಬರೀ ಸ್ಪೇಸ್ ಸೇವಿಂಗ್ ಐಡಿಯಾ ಅಲ್ಲ. ಇದರಲ್ಲಿ ಸೌಂದರ್ಯ ಇದೆ, ನ್ಯಾಚುರಲ್ ಟಚ್ ಇದೆ, ಮಾಡರ್ನ್ ಲುಕ್ ಇದೆ, ಮತ್ತೆ ನಮಗೆ ಬೇಕಾದ ಹಾಗೆ ಚೇಂಜ್ ಮಾಡಿಕೊಳ್ಳೋ ಆಪ್ಷನ್ ಕೂಡ ಇದೆ. ಒಳ್ಳೆ ಕಾಂಬಿನೇಷನ್. ಇದನ್ನು ಡಿಸೈನ್ ಮಾಡಿದ್ದು ಐ ಬಿಲ್ಡ್ ಇಂಟೀರಿಯರ್ಸ್ ಮೈಸೂರು. ಇಂಟ್ರೆಸ್ಟ್ ಇರೋರು ಅವರು ಶೋರೂಮ್ಗೆ ಹೋಗಿ ನೋಡಬಹುದು, ಅಥವಾ ಪರ್ಸನಲೈಸ್ ಸೊಲ್ಯೂಷನ್ಸ್ ಬೇಕು ಅಂದ್ರೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಬಹುದು ಅಂತಲೂ ಹೇಳಿದ್ದಾರೆ.